ರಾಜಾಜಿನಗರದಿಂದ ಬಂದಿದ್ದೀನಿ, ನಳಿನ ಅಂತ. ನಾವಿಲ್ಲಿ ಬಂದಿರೋದು ನಮ್ಮ JDS ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದು ಜನರ ವಿರೋಧವಾಗಿ ಅಲ್ಲ, ಜನರ ಪರವಾಗಿ ಮಾಡ್ತಾ ಇರೋದು, ರೈತರ ಪರವಾಗಿ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೊಂದು ಯೋಜನೆಯನ್ನು ತಗೊಂಡಿದೆ. ಇದರಿಂದ ತುಂಬಾ ಅತಿ ಸಣ್ಣ ರೈತರಿಗೆ ದೊಡ್ಡ ರೀತಿಯಲ್ಲಿ ಮೋಸ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ವಿದ್ಯಾಭ್ಯಾಸನೂ ಕಮ್ಮಿ ಇರೋದ್ರಿಂದ ನಾಳೆ ಅವ್ರು ಬೆಂಗಳೂರಿಗೆ ಬಂದು ಲೇಬರ್ ಕ್ಲಾಸ್ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಈಗ ಅವರು ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಾವೇನು ಬೆಂಗಳೂರು ಪಕ್ಕ ಇರೋದ್ರಿಂದ ನಮ್ಗೆ ವಿತಿನ್ ವೆಜಿಟೇಬಲ್ಸ್ ಎಲ್ಲ ಬರ್ತಾ ಇದೆ, ನಿಯರೆಸ್ಟ್ ಅಲ್ಲಿ ಬರ್ತಾ ಇದೆ. ಹಾಗೆ ನೀವು ನೋಡಿದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಒಳ್ಳೆ ಫಲವತ್ತಾದ ಭೂಮಿ ಇಲ್ಲ, ಆದ್ರೆ ಬಿಡದಿನಲ್ಲಿ ಫಲವತ್ತಾದ ಭೂಮಿ ಇದೆ. ಇದು ಯಾವುದೋ ಬಂಜರು ಭೂಮಿ ಅಲ್ಲ. ಆ ಥರ ಬಂಜರು ಭೂಮಿ ಬೇಕು ಅಂತ ಬಂದ್ರೆ ನಾವು ಮೈದಾನದ ಕಡೆ ಹೋಗ್ಬೋದು, ನಾರ್ತ್ ಕರ್ನಾಟಕ ಕಡೆ ಹೋಗ್ಬೋದು. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ, ಕೋಸ್ಟಲ್ ಕಡೆನೂ ಏನು ಮಾಡ್ತಾ ಇಲ್ಲ, ಅಲ್ಲೂ ಏನು ಬೆಳೆಯಕ್ಕಾಗಲ್ಲ. ಹಬ್ಬ ಅಂದ್ರೆ ಅಕ್ಕಿ ಬೆಳಿತಾರೆ, ಇಲ್ಲ ತೆಂಗು ಬೆಳಿತಾರೆ ಅಷ್ಟೇನೆ. ಅಂತ ಕಡೆ ಹೋಗಿ ಡೆವಲಪ್ ಮಾಡಬೇಕು. ಅದು ಎಕನಾಮಿಕ್ ಝೋನ್ ಆಗಿರೋದ್ರಿಂದ ಆ ಕಡೆ ಡೆವಲಪ್ ಮಾಡಕ್ ಆಗಲ್ಲ. ಅವ್ರಿಗೆ ಆಪ್ಷನ್ ಇರೋದೆಲ್ಲಿ, ನಾರ್ತ್ ಕರ್ನಾಟಕ ಕಡೆ ಇದೆ. ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಬೆಂಗಳೂರು ಅಕ್ಕಪಕ್ಕ ಟೆಂಪರೇಚರ್ ಇರ್ಬೋದು, ನೀರ್ ಇರ್ಬೋದು, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಒಳ್ಳೆ ಫಲವತ್ತಾದ ಭೂಮಿನ ರೈತರಿಗೆ ಕೊಡೋದ್ರ ಬದಲು ಇವರು ಅಭಿವೃದ್ಧಿ ಹೆಸರು ಹೇಳ್ಬಿಟ್ಟು ಬಿಲ್ಡರ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್, ಆತರ ರೀಲಾಂಚ್ ಮಾಡೋದಕ್ಕೆ ಅವರೇನು ಆಚೆ ಹೋಗಿರ್ಲಿಲ್ಲ. ನೀವೇ ಗೊತ್ತಿರ್ಬೋದು, ಅವ್ರಿಗೆ ಅಷ್ಟು ಕುಮಾರಸ್ವಾಮಿ ಅವರ ಮಗನಾಗಿದ್ದು ಅವ್ರಿಗೆಲ್ಲೋ ಅಂತದನ್ನ ಇವರು ಹುನ್ನಾರ ಮಾಡಿ ಪ್ರತಿ ಸಾರಿ ಅವ್ರನ್ನ ಸೋಲಿಸ್ತಾನೆ ಬಂದಿದ್ದಾರೆ. ಇದು ಅವರಿಗೆ ಭಯ, ಎಲ್ಲಿ ಅವ್ರ ಪಕ್ಷ ಎಲ್ಲಿ ಸ್ಟ್ರಾಂಗ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಹೊರತು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರೀಲಾಂಚ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಅವರು ಜನರೊಟ್ಟಿಗೆ ಅವತ್ತಿಂದಾನೇ ಇದ್ದಾರೆ. ಅವರು ಮೂವಿಯಿಂದಾನೇ ಬಂದಿರ್ಬೋದು, ಆದ್ರೆ ಅದನ್ನ ಈಗ ಸೈಡ್ಗೆ ಇಟ್ಬಿಟ್ಟು ನೀವು ಏನದು ಫುಲ್ ಟೈಮ್ ಅಂತ ನೋಡಿದಾಗ ಜನರಿಗೋಸ್ಕರ ನಾನು ಏನ್ ಮಾಡ್ಬೋದು. ಈಗ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಪಾದಯಾತ್ರೆನಲ್ಲೂ ಅವ್ರು ಇದ್ದಾರೆ. ಹಾಗೆ ಏನ್ ಮಾತಾಡ್ತಿದ್ದಾರೆ ಅಂತಾನು ನೀವು ಕೇಳಿಸ್ಕೊಂಡಿದ್ದೀರಾ. ಅವರು ಜನರ ಪರವಾಗಿ, ರೈತರ ಪರವಾಗಿ ನಿಂತಿದ್ದಾರೆ. ಇಲ್ಲಿ ಯಾರು ರೀಲಾಂಚ್ ಮಾಡ್ಬೇಕಾಗಿಲ್ಲ. ಅವತ್ತೇನ್ ರೈತರಿಗೆ ಕುಮಾರಣ್ಣ ಸಪೋರ್ಟ್ ಮಾಡಿ ಇದನ್ನ ಲಾಂಚ್ ಮಾಡಿದ್ರು, ಬಟ್ ರೈತರನ್ನ ಕರೆದು ಮಾತಾಡಿಸಿದಾಗ ಅವ್ರು ಹೇಳಿದ್ರು ಇದು ಬಂದ್ಬಿಟ್ಟು ರೈತರಿಗೆ ವಿರೋಧಿ ಆಗ್ತದೆ, ಅವ್ರಿಗೆ ತೊಂದರೆ ಆಗುತ್ತೆ ನಾನು ಈ ಯೋಜನೆನ ಕೈಗೆತ್ಕೊಂಡ್ರೆ ಅನ್ನೋ ಕಾರಣಕ್ಕೆ ಅದನ್ನ ಅವ್ರು ಅವತ್ತು ಕೈ ಬಿಟ್ರು. ಇವತ್ತು ಕಾಂಗ್ರೆಸ್ ಅವರು ಇದನ್ನ ಕೈಗೆ ತಗೊಂಡು ಮತ್ತೆ ಅದನ್ನೇ ಹೇಳ್ತಾ ಇದಾರೆ ಕುಮಾರಣ್ಣ ಅಂತ. ಆ ರೀತಿ ಯಾವುದೇ ಹುನ್ನಾರ ಇಲ್ಲ JDS ಪಾರ್ಟಿಗೆ. ಇದು ಕಾಂಗ್ರೆಸ್ ಅವ್ರು ಮಾಡ್ತಿರೋ ಏನಂತೀರ ಷಡ್ಯಂತ್ರ. ಹಾಗೆ ಇದರಿಂದ ನಿಮ್ಗೂ ಅರ್ಥ ಆಗ್ತಿರ್ಬೋದು, ಇದು ಬಿಲ್ಡರ್ ಫೇವರ್ ಆಗಿ ಮಾಡ್ತಿರೋದೇ ಹೊರತು ಯಾವುದೇ ಕರ್ನಾಟಕ ಜನತೆ ಫೇವರ್ ಆಗಿ ಅವ್ರು ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಇಲ್ಲ ಸರ್. ಈಗ ಎಲ್ಲಾ ಸರ್ಕಾರಕ್ಕೂ ಒಂದೇನೋ ಡೆವಲಪ್ಮೆಂಟ್ ಮಾಡ್ಬೇಕಂತ ಇರುತ್ತೆ. ಆ ರೀತಿ ಮಾಡಂಗಿದ್ರೆ ಅವತ್ತು ಕುಮಾರಣ್ಣ ಅವರು ರೈತರನ್ನ ಕರೆಸಿ ಮಾತಾಡ್ತಾನೆ ಇರ್ಲಿಲ್ಲ. ರೈತರನ್ನ ಕರೆಸಿ ಸಮಾಲೋಚನೆ ಮಾಡಿ ಕೇಳಿದ್ರಲ್ಲ ಅವರು. ಯಾವಾಗ ರೈತರು ನಮ್ಗೆ ಇದು ಬೇಡ ಅಂದಾಗ ಅದನ್ನ ಕುಮಾರಣ್ಣ ಅವ್ರು ತಿರಸ್ಕರಿಸಿದ್ರು. ಹೌದು ಸರ್, ಬಟ್ ಮಾತಾಡಿದ್ರಲ್ಲ, ಆ ಮಾತಾಡೋ ಒಂದು ಅವಕಾಶ ಅವರು ತಗೊಂಡ್ರು. DK ಶಿವಕುಮಾರ್ ಅವ್ರು ಮಾಡ್ತಿದಾರ ಇಲ್ವಲ್ಲ. ಅವ್ರಿಗೆ ಹೊಸದಾಗಿ ಹೇಳ್ತಿದ್ದಾರೆ ನಾವು ಕಮಿಟಿ ರಚನೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಆ ಕಮಿಟಿನಲ್ಲಿ ಯಾರನ್ನು ತುಂಬ್ತಾರೆ? ಕಾಂಗ್ರೆಸ್ ಅವ್ರು ಪರವಾಗಿರೋರ್ನೇ ತಾನೇ ತುಂಬೋದು. JDS MLAಗಳನ್ನೋ ಅಥವಾ JDS ಸಚಿವರನ್ನೋ ಅಥವಾ BJP ಸಚಿವರನ್ನ ಏನ್ ಕಮಿಟಿಲಿ ಹಾಕಲ್ವಲ್ಲ. ಯಾರನ್ನೋ ಒಬ್ಬರನ್ನ ಹಳೆ IAS ಆಫೀಸರ್ ಇರ್ಬೋದು, ಶಾಸಕರು ಇರ್ಬೋದು, ಅದ್ರಲ್ಲಿ ತುಂಬ್ತಾರೆ. ರಿಪೋರ್ಟ್ನ ಮತ್ತೆ ಅವ್ರ ಪರವಾಗೇ ಕೊಡ್ತಾರೆ. ಅದು ಅವ್ರು ಮಾಡ್ತಾ ಇರೋ ಹುನ್ನಾರ. ಇದು ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣೂರ್ಸಕ್ ಮಾಡ್ತಿರೋ ನಾಟಕ ಇದು. ನಾವು ಅವ್ರ ಹತ್ರ ಕೇಳ್ಕೊಳ್ಳೋದು ಇದನ್ನ. ಪ್ರತಿಭಟನೆ ಅದೇ, ಎಲ್ಲರೂ ರೈತರ ಜೊತೆ ಹೆಜ್ಜೆ ಹಾಕ್ತಿದೀವಿ. ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತಿರ್ತೀವಿ. ಅದನ್ನ ಎಲ್ಲಿವರೆಗೂ ಮಾಡ್ತಿದಾರೋ ಅವರು ಕರ್ನಾಟಕ ಸರ್ಕಾರ ಯಾವಾಗ ಇದನ್ನ ಹಿಂಪಡೆಯುತ್ತೆ ಮನವಿನ, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಯಾವುದು ಇಲ್ಲ, ಆತರ ಯಾವ್ದು ಇಲ್ಲ. ಅದೆಲ್ಲ ಸುಳ್ಳು ಸುದ್ದಿ, ಅದೆಲ್ಲ ಯಾವ್ದು ಇಲ್ಲ. ಅವ್ರು ಬಂದಿರೋದೇ ರೈತರ ಪರ, ಇಲ್ಲಿ ಜನರ ಪರ ಅಂತ ಅವ್ರು ಹೇಳಿದ್ರಲ್ಲ, ಜನರ ಪರನು ಬಂದಿಲ್ಲ, ಯಾರು ಬಂದಿಲ್ಲ. ರೈತರಿಗೆ ನ್ಯಾಯ ಸಿಗೋಕ್ಕೋಸ್ಕರ ನಾವು ಹೋರಾಡ್ತಾ ಇರೋದಷ್ಟೇ. ಯಾರು ಲಂಚ ತಗೊಂಡು ದುಡ್ಡು ತಗೊಂಡು ಇಲ್ಲಿ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಇಲ್ಲಿ ಎಲ್ಲರೂ ರೈತರು ಮಕ್ಕಳೇ. ಇಲ್ಲಿ ಪಾದಯಾತ್ರೆಯಲ್ಲಿ ರೈತರಿಗಿಂತ JDS ಕಾರ್ಯಕರ್ತರು ಹೆಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ. JDS ಕಾರ್ಯಕರ್ತರು ಅಂದ್ರೆ ಎಲ್ಲರೂ ರೈತಿನ ಮಣ್ಣಿನ ಮಕ್ಕಳೇ ಅಲ್ಲ. JDS ಅಂತ ಇಲ್ಲ, ಇಲ್ಲಿ ರೈತರ ಪರ ಇರೋ ಪಕ್ಷ. ಇವತ್ತು ಇಷ್ಟು ಸರ್ಕಾರಗಳು ಬಂದಿದೆ ಕರ್ನಾಟಕದಲ್ಲಿ, ಆದ್ರೆ ವ್ಯಕ್ತಿ ನಿಂತಿದ್ದಾರೆ ರೈತರ ಪರ ಅಂದ್ರೆ ಅದು ಕುಮಾರಣ್ಣ ಮಾತ್ರ. ಈ JDS ಪಕ್ಷ ಮಾತ್ರ, ಯಾರು ನಿಂತಿಲ್ಲ ಅಲ್ಲ ರೈತರ ಪರ. ಬಿಜೆಪಿಗೆ ನಿಮ್ಮ ಮೈತ್ರಿ ಪಕ್ಷ ಸರಿಯಾದ ಬೆಂಬಲ ಕೊಟ್ಟಿಲ್ಲ ಅಂತ ಕಾಣಿಸ್ತಾ ಇದೆ ಸರ್. ಖಂಡಿತ ಸರ್, ಇನ್ನೊಂದ್ಸರಿ ಬಿಜೆಪಿ ನಿಮ್ಮ ಮೈತ್ರಿ ಪಕ್ಷ ಸರಿಯಾದ ಬೆಂಬಲವನ್ನ ಪಾದಯಾತ್ರೆಗೆ ಕೊಟ್ಟಿಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್, ಬರ್ತಾ ಇದಾರೆ. ಬಿಜೆಪಿ ಇಷ್ಟೊತ್ತು ಬಿಜೆಪಿ ಅವರು ಇದ್ರು, ಈಗಲೂ ಮುಂದೆ ಇದ್ದಾರೆ. ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತಿರೋದು. ಇಲ್ಲಿ ಪ್ರಮುಖ ನಾಯಕರು ಕಾಣಿಸ್ತಾ ಇಲ್ಲ ಸರ್, ನೆನ್ನೆನೂ ಬಂದಿದ್ರು. ಈಗ ಏನಂತಂದ್ರೆ, ಈಗ ನೀವು ನೋಡ್ತಾ ಇರ್ಬೋದು, ಈಗ ನೀವೇ ಹೇಳಿದ್ರಿ ಒಂದ್ ಮಾತು,
ಬರೀ ಇಲ್ಲಿ ನಿಮ್ಗೆ ಇಲ್ಲಿರೋ ಜನಗಳು ಕಾಣಿಸ್ತಾ ಇಲ್ಲ, ಲೀಡರ್ಗಳು ಕಾಣಿಸ್ತಾ ಇದಾರೆ ಅಂತ. ಲೀಡರ್ ಬಂದು ಅವ್ರು ಕಾಣೋದಲ್ಲ, ಇಲ್ಲಿರೋ ಕಾರ್ಯಕರ್ತರು, ಹಾಗೆ ಇಲ್ಲಿರೋ ಜನ, ಇಲ್ಲಿರೋ ರೈತರು. ಈಗ ನೀವು ಪ್ರತಿಯೊಬ್ಬರನ್ನು ಹೋಗಿ ನೀವು ಮಾತಾಡಿಸಿದಾಗ ಅವ್ರು ಹೇಳ್ತಾರೆ ಇಲ್ಲಿರೋ ರೈತರು, ಅಕ್ಕಪಕ್ಕ ಇರೋರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಮಾತಾಡ್ತಾ ಇದೀವಿ, ನಾವು ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದೀವಿ. ಯಾಕಂದ್ರೆ ಪಕ್ಷ ಮಾಡ್ತಿರೋ ಕೆಲಸ ರೈತರ ಪರವಾಗಿದೆ, ಜನರ ಪರವಾಗಿದೆ. ಹಾಗಾಗಿ ನಾವು ಈ ಕೆಲಸ ಸಪೋರ್ಟ್ ಮಾಡ್ತಾ ಇದೀವಿ. ಹಾಗೇನೆ ಇಲ್ಲಿರೋ ರೈತರು ಎಲ್ಲರೂ ಬಂದಿದ್ದಾರೆ. ನೀವು ನೋಡ್ಬೋದು, ಪ್ರತಿಯೊಬ್ಬ ಹೆಣ್ಮಗಳು ಇಲ್ಲಿ ಓಡಾಡ್ತಿರೋರು ರೈತರು. ಅವರೆಲ್ಲ ಅವರು ಕೂತ್ಕೊಂಡು, ಅಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಕಾಯುವಂಥದ್ದು. ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಕರ್ಸಿಲ್ಲ ನಾವಿಲ್ಲಿ. ರೈತರು ಅವರೇ ಇಷ್ಟಪಟ್ಟು ನಮಗೆ ನಮ್ಮ ಜಮೀನನ್ನ ಉಳಿಸ್ಕೋಬೇಕು, ಅದಕ್ಕೆ ನಮಗೆ ಕುಮಾರಣ್ಣ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಆ ಸಪೋರ್ಟ್ನ ನಾವು ತಗೋಬೇಕು ಅಂತ ಅವ್ರು ಬಂದಿದ್ದಾರೆ. ಬಾಲಕೃಷ್ಣ ಅವರು ಇದೊಂದು ಜೆಡಿಎಸ್ ಮತ್ತು ಬಿಜೆಪಿಯ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಹೇಳಿದ್ರು. ಅದು ಅವ್ರ ಪ್ರಾಯಶ್ಚಿತ ಮಾಡ್ಕೊಳಕ್ಕೋಸ್ಕರ ಅವ್ರು ಮಾತಾಡಿದ್ದಾರೆ. ಇಲ್ಲಿ ಯಾರು ಪ್ರಾಯಶ್ಚಿತನೂ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಹೋರಾಡ್ತಾ ಇಲ್ಲ. ರೈತರ ಪರ ನಿಂತ್ಕೊಂಡು ನಾವು ಹೋರಾಡ್ತಾ ಇದೀವಿ ಅಷ್ಟೇ. ಅದನ್ನು ವಾಪಸ್ ನಾವು ನೆನ್ನೆನೂ ಹೇಳಿದೀವಿ, ಅದು ಮಾತನ್ನ ವಾಪಸ್ ತಗೊಬೇಕು ಅವರು.